ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಬೆಸ್ಕಾಂನಲ್ಲಿ ಸರ್ಕಾರಿ ಹುದ್ದೆಯನ್ನ ಅರ್ಜಿ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ಪಡ್ಕೊಳ್ಳಿ. ಇವಾಗ ವಿಡಿಯೋನ ಶುರು ಮಾಡೋಣ. ಬೆಸ್ಕಾಂ ಅಂತ ಹೇಳಿದ್ರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 520 ಹುದ್ದೆ ಖಾಲಿ ಇದೆ. ಅಪರೆಂಟಿಸ್ ಹುದ್ದೆಗಳು ಇದಾಗಿರುತ್ತೆ. ಯಾವ ಉದ್ಯೋಗ ಸ್ಥಳ ಅಂತ ಹೇಳಿದ್ರೆ ಬೆಂಗಳೂರು, ಕರ್ನಾಟಕ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋಣ. ಗ್ರಾಜ್ಯುಯೇಟ್ ಅಪರೆಂಟಿಸ್ END ಇಂಜಿನಿಯರಿಂಗ್ ಹುದ್ದೆ 130 ಖಾಲಿ ಇದೆ. ಗ್ರಾಜ್ಯುಯೇಟ್ ಅಪರೆಂಟಿಸ್ ನಾನ್ ಇಂಜಿನಿಯರಿಂಗ್ ಅಲ್ಲಿ 315 ಖಾಲಿ ಇದೆ. ಡಿಪ್ಲೊಮೊ ಅಪರೆಂಟಿಸ್ ಹುದ್ದೆ 75 ಖಾಲಿ ಇರುತ್ತೆ. ನೆಕ್ಸ್ಟ್, ಇದರ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಎಲ್ಲರೂ ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ನಿಮ್ಮ ಮಾರ್ಕ್ಸ್ನ ಕ್ವಾಲಿಫಿಕೇಶನ್ ಆಗಿ ಇಟ್ಕೊಂಡು ಮತ್ತೆ ಎಕ್ಸಾಮಿನೇಷನ್ ಕೂಡ ಅಷ್ಟೇ. ಒಂದು ಎಕ್ಸಾಮಿನೇಷನ್ ಇರುತ್ತೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಾ ಅಂತ ಹೇಳಿ ಅದರ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡಿರೋ ಕ್ಯಾಂಡಿಡೇಟ್ಸ್ನ ಇಮೇಲ್ ಮುಖಾಂತರ ಇನ್ಫಾರ್ಮ್ ಮಾಡ್ತಾರೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳಿ ನಿಮಗೆ ಇಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೀವು ಇಮೇಲ್ ID, ಮೊಬೈಲ್ ನಂಬರ್ನ ಅಪ್ಲಿಕೇಶನ್ನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡೋದು ಮರಿಬೇಡಿ. ನೆಕ್ಸ್ಟು, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಪ್ಲೇಸ್ನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೆಸ್ಕಾಂ, ಆಪೋಸಿಟ್ ಟ್ರೀ ಪಾರ್ಕ್, ಬಿಹೈಂಡ್ BGS ವರ್ಲ್ಡ್ ಸ್ಕೂಲ್, BM ರೋಡ್, ರಾಮನಗರ, ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ 562159. ಈ ಅಡ್ರೆಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೆಕ್ಸ್ಟ್, ನೀವು ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋದಕ್ಕೂ ಮುಂಚೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ಆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎರಡನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಎರಡನ್ನೂ ಕರೆಕ್ಟಾಗಿ ಮೆನ್ಷನ್ ಮಾಡಿ ನಿಮಗೆ ಇಮೇಲ್ ಕಳಿಸೋದಕ್ಕೆ ಅಥವಾ SMS ಮುಖಾಂತರ ತಿಳಿಸೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ನೆಕ್ಸ್ಟ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ಬೇಕಾಗುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಆದರೆ ಇದು ಎಲ್ಲ ಫ್ರೆಷರ್ಗಳು ಕೂಡ ಅರ್ಜಿಯನ್ನು ಹಾಕೋಬಹುದು. ನೆಕ್ಸ್ಟ್, ಏಜ್ ಪ್ರೂಫ್ಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಂಡಿರಿ. ಮತ್ತು ನಿಮ್ಮ ರೆಸ್ಯೂಮೆ ಕೂಡ ಇಟ್ಕೊಂಡಿರಿ. ಈ ಜಾಬ್ನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಜಾಬಿಗೆ ಉಪಯೋಗ ಆಗೇ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೊಳ್ಳಿ. ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕ್ತೀರಾ ಅಂದರೆ ಫೋಟೋ ತೊಗೊಂಡು ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ. ನೆಕ್ಸ್ಟ್, ಅದಾದಮೇಲೆ ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿ 2 ಸಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಅದಾದ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದ ಮೇಲೆ ಅಪ್ಲಿಕೇಶನ್ ನಂಬರ್ ಆ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 12 ಫೆಬ್ರವರಿ 2026, ಕೊನೆಯ ದಿನಾಂಕ 2 ಮಾರ್ಚ್ 2026. ಅಷ್ಟರ ಒಳಗಡೆ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗುತ್ತೆ. ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ 10 ಮಾರ್ಚ್ 2026ಕ್ಕೆ ಅವರು ಡಿಕ್ಲೇರ್ ಮಾಡ್ತಾರೆ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂತ ಹೇಳಿ. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕನ್ನು ಕ್ಲಿಕ್ ಮಾಡಿ ಈ ಬೆಸ್ಕಾಂ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ಲು ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಕಾಣುತ್ತೆ. ಅದೇ ಪಕ್ಕದಲ್ಲಿರೋ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೋಬಹುದು. ಏನು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ಏನೇನು ಅಂತ ಎಲ್ಲ ತಿಳ್ಕೊಳ್ಳಿ. ಇದು ಹೇಗೆ ಅಪ್ಲಿಕೇಶನ್ ಹಾಕೋಬೇಕು ಅಂತ ಹೇಳಿ ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವಾ? ಇದಿಷ್ಟು ಈ ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ. ಇಲ್ಲೇ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವೆ ಅಫಿಷಿಯಲ್ ನೋಟಿಫಿಕೇಶನಲ್ಲಿ. ಅದನ್ನು ನಾವು ಇಲ್ಲಿ ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಕೊಟ್ಟಿದ್ದೀವಿ. ಈ ಇಮೇಲ್ IDಗೆ ಅಥವಾ ಈ ನಂಬರಿಗೆ ಕಾಲ್ ಮಾಡಿ ನೀವು ಕೇಳ್ಕೋಬಹುದು ಆಫೀಸ್ ಅವರ್ಸ್ನಲ್ಲಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಅದರ ಕೆಳಗಡೆನೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ ಅಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು bescom.karnataka.gov.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್. ಈ ಫೋನ್ ನಂಬರ್ ಬೇಕು ಅಂದರೆ ಲಿಂಕ್ 2ನೇ ಲಿಂಕ್ ಹೇಳಿದ್ನಲ್ಲ ಅಲ್ಲಿ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲೇ ಬೇಕಾದ್ರೆ ವಿಡಿಯೋದಲ್ಲೇ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಅದಕ್ಕಿಂತ ಮುಂಚೆ ಸ್ಯಾಲ್ರಿ ಏನಾದ್ರು ನೋಡೋದಾದ್ರೆ ಅಪರೆಂಟಿಸ್ ಆಗಿರೋದ್ರಿಂದ ಸ್ಟೈಫಂಡ್ ಆಗಿರುತ್ತೆ. ಇದು ಗ್ರಾಜ್ಯುಯೇಟ್ ಅಪರೆಂಟಿಸ್, ನಾನ್ ಇಂಜಿನಿಯರ್ ಮತ್ತು ಇಂಜಿನಿಯರಿಂಗ್ ಎರಡಕ್ಕೂ ಕೂಡ 9,008 ರೂಪಾಯಿ ತಿಂಗಳಿಗೆ
ಸ್ಟೈಫಂಡ್ ಇರುತ್ತೆ. ಡಿಪ್ಲೊಮಾ ಅಪರೆಂಟಿಸ್ ಹುದ್ದೆಗೆ 8,000 ರೂಪಾಯಿ ಸ್ಟೈಫಂಡ್ ಇರುತ್ತೆ. ನೀವು ಈ ಥರ ಅಪರೆಂಟಿಸ್ಶಿಪ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಮನೆಂಟ್ ಜಾಬ್ ಯಾವ್ದಕ್ಕಾರ ಕರೀತಾರಲ್ಲ ಅವಾಗ ಅಪರೆಂಟಿಸ್ಶಿಪ್ನ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ನ. ಸೊ ಅದಕ್ಕೆ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಅಪರೆಂಟಿಸ್ಶಿಪ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಏಜ್ ರಿಕ್ವೈರ್ಮೆಂಟ್ನ ನೋಡೋದಾದ್ರೆ ಏಜ್ ಲಿಮಿಟ್ ಮಿನಿಮಮ್ 18 ವರ್ಷ, ಅಂದರೆ ಮಿನಿಮಮ್ 18 ವರ್ಷ ಆದರೂ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಇರೋರು ಕೂಡ ಅರ್ಜಿಯನ್ನು ಹಾಕೋಬಹುದು. ಗೊತ್ತಾಯ್ತಲ್ವಾ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನ ಅವರು ಮೆನ್ಷನ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನು ಹಾಕ್ಕೊಳ್ಳಿ, ಈ ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ಹೇಗೂ ಫ್ರೀ ಇದೆ, ಯಾವುದೇ ದುಡ್ಡು ಕಟ್ಟೋ ಅಗತ್ಯ ಇರೋದಿಲ್ಲ. ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳ್ಕೊಳ್ಳೋದಾದ್ರೆ ಗ್ರಾಜುಯೇಟ್ ಅಪರೆಂಟಿಸ್ END ಇಂಜಿನಿಯರಿಂಗ್ಗೆ BE BTech ಆಗಿರಬೇಕು. ಅದರಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಆಗಿರಬೇಕಾಗುತ್ತೆ. ಗ್ರಾಜುಯೇಟ್ ಅಪರೆಂಟಿಸ್ ನಾನ್ ಇಂಜಿನಿಯರಿಂಗಲ್ಲಿ ಡಿಗ್ರಿ BA BSc BCom BBA BCA BBM BE ಅಥವಾ BTech ಆದವರು ಕೂಡ ಅರ್ಜಿಯನ್ನು ಹಾಕಬಹುದು. ಡಿಪ್ಲೊಮೊ ಅಪರೆಂಟಿಸ್ನಲ್ಲಿ ಡಿಪ್ಲೊಮೊ ಆದವರು ಅರ್ಜಿಯನ್ನು ಹಾಕಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ತಾ ಇದ್ದೀವಿ ಅಂದರೆ ನಮ್ಮದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ ನಿಮಗೋಸ್ಕರ, prgovernmentjobs.com ಅಂತ ಹೇಳಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡೋದು ಮರಿಬೇಡಿ. ಮತ್ತು ನೀವಿನ್ನೂ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯಿನ್ ಆಗಿ. ಇದೇ ವೆಬ್ಸೈಟ್ನಲ್ಲಿ ಈ ರೀತಿ ಬಟನ್ಸ್ ಕೊಟ್ಟಿದ್ದೀವಿ. ಇಲ್ಲ ಅಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಕೂಡ ನಿಮಗೆ ಲಿಂಕ್ನ ಕೊಟ್ಟಿದ್ದೀವಿ, ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ಟೆಲಿಗ್ರಾಮ್ ವಾಟ್ಸಪ್ನ ಜಾಯಿನ್ ಆಗಿ ಪ್ರತಿದಿನ ಲಿಂಕ್ನ ಪಡ್ಕೊಳ್ಳಿ.